ಆಗಸ್ಟ್ 16ನೇ ತಾರೀಕಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರೆಲ್ಲ ಬಿಗ್ ಬಾಸ್ ನ ಲೈವ್ ನೋಡ್ಬೇಕು ಅಂತ ಇದ್ದೀರಾ, ಸೊ ನಿಮಗೋಸ್ಕರ ಒಂದು ವೇದಿಕೆ ರೆಡಿ ಆಗಿದೆ. ಹಾಗೆಲ್ಲ ಈ ತರ ಗುಡಿಸ್ಲೆಲ್ಲ ಇದ್ರು, ಈಗೆಲ್ಲ ಏನಿಲ್ಲ, ಜನ ಸಿಟ್ಟು ಬಂದ್ಬಿಟ್ರೆ ಬೆಂಕಿಯಾಗಿ ಸುಟ್ಬಿಡ್ತಾರೆ. ಅದಕ್ಕೆ ಗುಡಿಸಲುಗಳೆಲ್ಲ ಚೇಂಜ್ ಆಗೋಗ್ಬಿಟ್ಟಿದಾವೆ ಇವಾಗ. ಈ ಬೇಲ್ದಣ್ಣು ಈ ರೈತರಿಗೆ ಮುಂದಿನ ಭವಿಷ್ಯ ಬೆಳೆ. ಇದರಲ್ಲಿ ಪ್ರತಿಯೊಂದು ಕಾಯಿಲೆಯನ್ನು ವಾಸಿ ಆಗ್ತವೆ. ಶ್ರೀರಾಮ್ ದೇವರು ಅವರು ವನವಾಸದಲ್ಲಿದ್ದಾಗ ಇದನ್ನ ಉಪಯೋಗಿಸ್ತಿದ್ರು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹನೀಶ್ ನಾಯ್ಕ್ ಯೂಟ್ಯೂಬ್ ಚಾನಲ್. ನೀವು ಹಿಂದೆನೆ ನೋಡ್ತಾ ಇರ್ಬೋದು, ಒಳ್ಳೆ ಫ್ಲವರ್ ಕಾಣಿಸ್ತಾ ಇದೆ ನಿಮ್ಗೆ. ಒಂದು ಡಿಫ್ರೆಂಟ್ ಆಗಿರೋ ಫ್ಲವರ್ಸ್ ಎಲ್ಲ ಕಾಣಿಸ್ತಾ ಇದೆ. ಎಸ್, ಹಿಂದೆಗಡೆ ಗ್ಲಾಸ್ ಹೌಸ್ ಇದೆ. ಆಲ್ರೆಡಿ ನೀವು ಗೆಸ್ಟ್ ಮಾಡಿದಿರ ಅಂತ ಅನ್ಕೊಂತೀನಿ. ಇವತ್ತು ನಾನು ಬೆಂಗಳೂರಿನ ಲಾಲ್ಬಾಗಲ್ಲಿದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿ ಇಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಆಗಸ್ಟ್ 7ನೇ ತಾರೀಕಿಂದ ಆಗಸ್ಟ್ 16ನೇ ತಾರೀಕುವರೆಗೂ ನಡೀತಾ ಇದೆ. ಬನ್ನಿ, ಈ ಫ್ಲವರ್ ಶೋ ಎಲ್ಲ ಹೇಗಿದೆ, ಯಾವ್ಯಾವ ರೀತಿನಲ್ಲಿ ಫ್ಲವರ್ಸ್ನೆಲ್ಲ ಆರ್ಗನೈಸ್ ಮಾಡಿದ್ದಾರೆ, ಮತ್ತು ಏನೇನೆಲ್ಲ ಬ್ಯೂಟಿಫುಲ್ ಅಟ್ರಾಕ್ಷನ್ ಇದೆ. ಹಾಗೇನೆ ಇಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಹೇಳಿ ಒಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರೇಕ್ಷಕರು ಯಾರಾದ್ರೂ ಲೈವ್ ಬಿಗ್ ಬಾಸ್ ನೋಡ್ತೀವಿ ಅಂತಂದ್ರೆ ಇಲ್ಲಿ ಒಂದು ಫೋಟೋ ತಕೊಂಡು ಅಪ್ಲೋಡ್ ಮಾಡ್ಬೇಕಂತೆ. ಸೊ ಅದನ್ನ ನಾನು ರೀಲ್ಸ್ ಅಲ್ಲಿ ನೋಡಿದ್ದೆ. ಬನ್ನಿ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಮತ್ತು ಕಂಪ್ಲೀಟ್ ಆಗಿ ನಿಮ್ಗೆ ಲಾಲ್ಬಾಗ್ ಡೀಟೇಲ್ಸ್ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಸುಬ್ಬಯ್ಯ ಸರ್ಕಲ್ ಅಂದ್ರೆ ಲಾಲ್ಬಾಗ್ ರೋಡ್ ಹತ್ರ ಇರೋ ಜಯಲಕ್ಷ್ಮಿ ಬೇಕರಿಯಲ್ಲಿ ಇದ್ದೀನಿ. ನಿಜವಾಗ್ಲೂ ಇದೊಂದು ತುಂಬಾ ಓಲ್ಡೆಸ್ಟ್ ಬೇಕರಿ. ಏನಿಲ್ಲ ಅಂದ್ರೆ ಒಂದು 65 ಇಯರ್ಸ್ ಆಗಿದೆ. ನಾನು ಯಾವಾಗ್ಲೂ ಈ ಬೇಕರಿಯಲ್ಲಿ ಯಾವಾಗ ಬಂದ್ರು ಅದು ದಿಲ್ ಪಸಂದ್ ತಗೊಳ್ಳೋದು ನಾನು ಮಿಸ್ ಮಾಡೋದಿಲ್ಲ. ಬನ್ನಿ ಬೇಕರಿ ಹೇಗಿದೆ ಅಂತ ತೋರಿಸ್ತೀನಿ, ಮತ್ತೆ ದಿಲ್ ಪಸಂದ್ ಹೇಗಿದೆ ಅಂತ ನೀವು ನೋಡಿ. ಎಸ್, ಇದೆ ನೋಡಿ ಜಯಲಕ್ಷ್ಮಿ ಬೇಕರಿ, ಸಿನ್ಸ್ 1959. ಬನ್ನಿ ಒಳಗೆ ಹೋಗೋಣ. ಒಂದು ದಿಲ್ ಪಸಂದ್ ಪಾರ್ಸಲ್, ಒಂದು ಫುಲ್ ಸ್ಪೆಷಲ್. ಸ್ಪೆಷಲ್ ದಿಲ್ ಪಸಂದ್ ತುಂಬಾನೇ ಫೇಮಸ್ ಇಲ್ಲಿ. ಹಂಗೆ ನೋಡಿ, ಇಲ್ಲಿ ಬರ್ಗರ್ಸ್ ಎಲ್ಲ ಇದೆ, ಮಿಕ್ಸ್ಚರ್ಸ್ ವೆರೈಟಿ ಇದೆ. ಇದು ಸ್ಪೆಷಲ್ ದಿಲ್ ಪಸಂದ್. ಎಷ್ಟಿದು? 180. ತುಂಬಾನೇ ಚೆನ್ನಾಗಿರತ್ತೆ. ಇಲ್ಲಿ ಮಾತ್ರ ದಿಲ್ ಪಸಂದ್ ತಿಂದ್ರೆ ಹಂಗೆ ದಿಲ್ ಕರಗೋಗ್ಬಿಡತ್ತೆ ಅನ್ಕೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಕಡೆ ಬರ್ತೀರಾ ಡೆಫಿನೆಟ್ಲಿ ದಿಲ್ ಪಸಂದ್ ಟ್ರೈ ಮಾಡೋದನ್ನ ಮರಿಬೇಡಿ. ಸ್ಪೆಷಲ್ ದಿಲ್ ಪಸಂದ್ ಅಂತ ಹೇಳಿ ಸಕ್ಕತ್ತಾಗಿರುತ್ತೆ. ಎಲ್ಲ ಬ್ಯಾಗ್ ಚೆಕಿಂಗ್ ಎಲ್ಲ ಆಗ್ತಾ ಇದೆ. ಎಲ್ಲ ಸೆಕ್ಯೂರಿಟಿ ಚೆಕ್. ಲಾಲ್ಬಾಗ್ ಒಳಗಡೆ ಈ ತರ ತಿಂಡಿ ತಿನಿಸುಗಳು ಸಿಕ್ಕಾಪಟ್ಟೆ ಇದೆ. ತೋಟಗಾರಿಕೆ ಇಲಾಖೆಯವರು ಜ್ಯೂಸ್ಗಳೆಲ್ಲ ಮಾರ್ತಾ ಇದ್ದಾರೆ. ಸ್ನಾಕ್ಸ್ ಕೌಂಟ್ರ ಇದೆ. ಇದು ಸೂರ್ಯಕಾಂತಿ ಹೂಗಳು ನೋಡಿ ಆ ಕಡೆ ತಿರ್ಕೊಂಡ್ಬಿಟ್ಟಿದಾವೆ. ಯಾಕೆ ಅಂದ್ರೆ ಸೂರ್ಯ ಯಾವ ಕಡೆ ಇರ್ತಾನೋ ಆ ಕಡೆ ತಿರುಗ್ತವೆ ಅಂತಾನೆ ಹೇಳ್ತಾರೆ.
ಕೆಲವೊಂದು ಮಿಸ್ ಆಗಿ ಈ ಕಡೆ ಬಂದಿದ್ದಾವೆ, ಅದು ಬಿಟ್ರೆ ಇನ್ನೆಲ್ಲ ಆ ಕಡೆನೇ ಇದೆ. ಬಟ್ ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲೊಂದು ಜೆಟ್ ಹೋಗ್ತಾ ಇದೆ ನೋಡಿ. ಇಲ್ಲಿ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಸೀಸನ್ 13ಗೆ ಅಂದ್ರೆ ಅಲ್ಲಿ ಪಾರ್ಟಿಸಿಪೇಷನ್ಗೆ ಅಲ್ಲ, ಅಲ್ಲಿ ಯಾರೆಲ್ಲ ಹೋಗ್ಬೇಕು ಅಂತ ಇದ್ದೀರಾ ಅವ್ರಿಗೋಸ್ಕರ, ಅಂದ್ರೆ ನೋಡೋದಕ್ಕೆ ಹೋಗ್ಬೇಕು ಅಂತಿರೋರಿಗೋಸ್ಕರ ಒಂದು ಕಾಂಟೆಸ್ಟ್ ಮಾಡಿದ್ದಾರೆ. ಬನ್ನಿ ಅದು ಹೆಂಗಿದೆ ಅಂತ ನೋಡೋಣ. ಇದೇ ನೋಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಏನು ಅಂದ್ರೆ, ಚೇರ್ ಮುಂದೆ ನಿಂತು ಸೆಲ್ಫಿ ತಗೊಂಡು ಕಲರ್ಸ್ ಕನ್ನಡ ಪೇಜ್ ಟ್ಯಾಗ್ ಮಾಡಿ ಹ್ಯಾಶ್ ಟ್ಯಾಗ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಅಕೌಂಟ್ ನ ಪಬ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಕಂಟೆಸ್ಟ್ ಅಲ್ಲಿ ಇವೇನಾದ್ರೂ ಗೆದ್ರೆ ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ ನೋಡುವ ಅವಕಾಶ ನಿಮ್ಮದಾಗುತ್ತೆ. ಎಲ್ಲಿದೆ ನೋಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಈಗ ಆ ಕನಸುಗಳಿಗೆ ಬೇಡಿಕೆ ಸಜ್ಜಾಗ್ತಿದೆ. ಇವಾಗ ನಾನು ಲಾಲ್ಬಾಗ್ ಅಲ್ಲಿ ಇದ್ದೀನಿ. ಸೊ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಹಾಗೇನೆ ಆಗಸ್ಟ್ 16ನೇ ತಾರೀಕಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರೆಲ್ಲ ಬಿಗ್ ಬಾಸ್ ನ ಲೈವ್ ನೋಡ್ಬೇಕು ಅಂತ ಇದ್ದೀರಾ, ಸೊ ನಿಮಗೋಸ್ಕರ ಒಂದು ವೇದಿಕೆ ರೆಡಿ ಆಗಿದೆ. ಹಾಗೇನೆ ಲಕ್ಕಿ ವಿನ್ನರ್ಸ್ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಲೈವ್ ನೋಡುವಂತ ವೀಕೆಂಡ್ ಅಲ್ಲಿ ಲೈವ್ ನೋಡುವಂತ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಸೊ ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಇಲ್ಲಿ ಬರ್ತೀರಾ ವಿಡಿಯೋ ಫೋಟೋಸ್ ನ ತಕ್ಕೊಂಡು ಹ್ಯಾಶ್ BB ಅಗ್ನಿ ಪರೀಕ್ಷೆ ಅಂತ ಹೇಳಿ ನೀವು ಟ್ಯಾಗ್ ಮಾಡಿ. ಸೊ ಡೆಫಿನೆಟ್ಲಿ ಯಾರಾದ್ರೂ ಒಬ್ರು ಲಕ್ಕಿ ವಿನ್ನರ್ ಅಲ್ಲಿ ನೀವು ಆಗ್ಬೋದು. ಸೊ ಈ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಬಿಗ್ ಬಾಸ್ ಒಳಗಡೆ ಹೋಗೋದು ಅನ್ನೋದೇ ಅದೊಂದು ದೊಡ್ಡ ಒಂದು ಸಾಧನೆ ಮಾಡಿರ್ಲೇಬೇಕು. ಬಟ್ ಅಟ್ಲೀಸ್ಟ್ ಲೈವ್ ಆಗಿ ನಾವು ಅದನ್ನ ಹೇಗೆಲ್ಲ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಬಿಗ್ ಬಾಸ್ ಹೀಗೆ ನೋಡ್ತಾ ಇರಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ನೋಡಿ ಜನ ಎಲ್ಲ ಕಾಂಟೆಸ್ಟ್ಗೋಸ್ಕರ ಫೋಟೋ ವಿಡಿಯೋಸ್ ಎಲ್ಲ ತಗೊಳ್ಳೋದ್ರ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಎಸ್, ನಾವೊಂದು ಅಪ್ಲಿಕೇಶನ್ ಹಾಕಾಯ್ತು. ನಾನೊಂದು ಇನ್ಸ್ಟಾದಲ್ಲಿ ಹ್ಯಾಶ್ BB ಅಗ್ನಿ ಪರೀಕ್ಷೆ ಅಂತ ಹೇಳಿ ಟ್ಯಾಗ್ ಮಾಡಿದ್ದೀನಿ. ಹೋಪ್ ಕಲರ್ಸ್ ಕನ್ನಡ ಬಿಗ್ ಬಾಸ್ ಅವರು ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ನಂದೊಂದು ಪ್ರಯತ್ನ. ಸೆಲೆಕ್ಟ್ ಆದ್ರೂ ಆಗ್ಬೋದು. ಇಲ್ಲಿರೋಂತ ಟೀಮ್ಗೆ ವಿಡಿಯೋ ತೋರಿಸ್ದೆ ನಾನು, ಸರ್ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿದ್ರು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬನ್ನಿ ಈಗ ಮುಂದೆ ಹೋಗ್ತಾ ಇದ್ದೀನಿ. ಒಳ್ಳೆ ಮೆಸೇಜ್ ಕೊಡ್ತಾ ಇದಾರೆ ಇವರು. ಲೆಟರ್ ಫ್ರೀ ತ್ಯಾಜ್ಯ ಮುಕ್ತ ಲಾಲ್ಬಾಗ್ ಅಂತ ಹೇಳಿ. ಗುಡ್ ಇನಿಷಿಯೇಟಿವ್. ಯಾಕಂದ್ರೆ ಇಲ್ಲಿ ಬರೋರು ತಿಂದೇನೋ ಬಿಸಾಕ್ದೇನೋ ಅಷ್ಟೇನೆ, ಮೇಂಟೆನೆನ್ಸ್ ಮಾತ್ರ ಯಾರು ಕೇರ್ ಮಾಡೋದಿಲ್ಲ. ಒಳ್ಳೆ ಇನಿಷಿಯೇಟಿವ್ ಇದು, ಅಪ್ರಿಷಿಯೇಟ್ ಮಾಡ್ಬೇಕು ಇವ್ರನ್ನೆಲ್ಲ. ಇಲ್ಲಿ ಬಂದಿರೋರು ಸ್ವಚ್ಛತೆನ ಮೇಂಟೈನ್ ಮಾಡಿ, ಸುಮ್ಮನೆ ಅನ್ನೆಸೆಸರಿ ಅಲ್ಲಿ ಇಲ್ಲಿ ಬಿಸಾಕ್ಬೇಡಿ. ನೋಡಿ ಇವರು ಈ ಥರ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಗುಡ್. ಇವಾಗ ನಾನು ಲಾಲ್ಬಾಗ್ ಗ್ಲಾಸ್ ಹೌಸ್ ಹತ್ರ ಬಂದಿದ್ದೀನಿ. ಇಲ್ಲೇ ಒಳಗಡೆ ಫ್ಲವರ್ ಶೋಸ್ ಎಲ್ಲ ನಡೀತಾ ಇರೋದು. ವಾವ್, ವಾಟರ್ ಫೌಂಟೇನ್ ತುಂಬಾ ಚೆನ್ನಾಗಿದೆ. ಬನ್ನಿ ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ. ಎಂಟ್ರಿ ಅಲ್ಲಿದೆ. ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ. ಬನ್ನಿ ನಾವು ಕ್ಯೂ ಅಲ್ಲಿ ಹೋಗೋಣ. ತೋಟಗಾರಿಕೆ ಇಲಾಖೆಯವರು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಸ್, ಈಗ ನಾನು ಗ್ಲಾಸ್ ಹೌಸ್ ಒಳಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೇಗೆಲ್ಲ ಇರುತ್ತೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಮಾಡಿರೋಂಥದ್ದು ಇದು. ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ. ಪ್ರತಿ ವರ್ಷನೂ ಮಾಡ್ತಾರೆ. ಈ ವರ್ಷ ಹೇಗೆಲ್ಲ ಡಿಸೈನ್ ಮಾಡಿದ್ದಾರೆ ಮತ್ತೆ ಹೇಗೆಲ್ಲ ಡೆಕೋರೇಷನ್ಸ್ ಮಾಡಿದ್ದಾರೆ ಫ್ಲವರ್ ಇಂದ ಅಂತ ಬನ್ನಿ ನೋಡೋಣ. ವೀಕೆಂಡ್ ಆಗಿರೋದ್ರಿಂದ ರಶ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ವೀಕೆಂಡ್ ಅಲ್ಲಿ ಟಿಕೆಟ್ ಪ್ರೈಸ್ ಬಂದು 100 ರೂಪೀಸ್ ಇದೆ. ವೀಕ್ ಡೇಸ್ ಅಲ್ಲಿ 80 ರೂಪೀಸ್ ಇದೆ. ಮಕ್ಕಳಿಗೆ 30 ರೂಪೀಸ್ ಟಿಕೆಟ್ ಇದೆ. ಸೊ ಇದು ಟಿಕೆಟ್ ಪ್ರೈಸ್ ಆಗಿರತ್ತೆ.
ಮೇನ್ ಲಾಲ್ಬಾಗ್ ಮೇನ್ ಗೇಟ್ ಎಂಟ್ರಿಯಿಂದ ಮಾತ್ರನೇ ಎಂಟ್ರಿ ಇದೆ, ಬೇರೆ ಯಾವುದೇ ಗೇಟ್ ಅಲ್ಲೂ ಎಂಟ್ರಿ ಈ ಮತ್ತೆ ಪಾರ್ಕಿಂಗ್ ಎರಡು ವ್ಯವಸ್ಥೆನೂ ಇಲ್ಲ. ಸೊ ಮೇನ್ ಗೇಟ್ ಇಂದ ಬಂದ್ರೆ ಮಾತ್ರನೇ ನಿಮ್ಗೆ ಒಳ್ಳೆ ಎಂಟ್ರಿ ಇದೆ, ಹಾಗೇನೆ ನೋಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೋಡಿ ಇದೊಂದು ಆನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಂಬೂಸ್ ಇಂದ ಮಾಡಿರ್ಬೋದು, ತುಂಬಾ ಚೆನ್ನಾಗಿದೆ. ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಬಟ್ ಫ್ಲವರ್ ಡೆಕೋರೇಷನ್ಸ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಡೆಫಿನೆಟ್ಲಿ ಎಲ್ರು ಬಂದು ಒಂದ್ಸತಿ ವಿಸಿಟ್ ಮಾಡಬೇಕು. ನೋಡಿ ಈ ತರ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನೇನಿಂದ ಇದ್ರ ಹಿನ್ನೆಲೆ ಏನು, ಫ್ಲವರ್ ಶೋದು ಹೇಗೆಲ್ಲ ರಾಜ ಮನೆತನಗಳು, ರಾಜರ ಆಡಳಿತದಲ್ಲೆಲ್ಲ ಇದೆಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇವರೇ ನೋಡಿ ರಾಜ. ವಾವ್, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಚಾವುಂಡರಾಯನ ಬಸದಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಅದೇ ರೀತಿನಲ್ಲಿನೇ ಕಟ್ಟಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ಶಾಸನಗಳನ್ನ ಬರೆದಿದ್ದಾರೆ. ಇಲ್ಲಿ ಬಂದಿರೋಂಥ ಹೆಣ್ಮಕ್ಳು ಮಲ್ಲಿಗೆ ಹೂವು, ಶಾವಂತಿಗೆ ಹೂವು, ಚೆಂಡು ಹೂವು ಅಂತ ನೋಡ್ತಾ ಇಲ್ಲ. ಏನಂತ ನೋಡ್ತಾ ಇದ್ರ ಅಂದ್ರೆ ಈ ಹೂವು ಬಾಡೋಗೈತಾ, ಇದು ರೇಟ್ ಎಷ್ಟಿರ್ಬೋದು ಅಂತ ಅದನ್ನೇ ಯೋಚನೆ ಮಾಡಿ ಅದೇ ಮಾತಾಡ್ತಾ ಇದ್ದಾರೆ. ಹೂವಿನ ಅಂದ ಚಂದ ನೋಡ್ರಿ ಅಂದ್ರೆ ಇದು ಬಾಡೋಗೈತಾ, ಇದು ಪ್ಲಾಸ್ಟಿಕ್ ಇಂದ, ಇದೆಷ್ಟು ರೇಟ್ ಇರ್ಬೋದು ಅಂತ ಅದೇ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಡಿಸ್ಪ್ಲೇ ಮಾಡಿರೋಂಥ ಹೂಗಳು ಯಾವ್ದೋ ನರ್ಸರಿದು ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಮುಂದೆ ನೋಡಿ HAL ಅವ್ರದ್ದು. ಗೊಮ್ಮಟೇಶ್ವರ ಶ್ರವಣ ಬೆಳಗೊಳ ಗಂಗಾರಸರ ಮಹಾಮಂತ್ರಿ ಚಾವುಂಡರಾಯ ಕೆತ್ತಿಸಿದ ಗೊಮ್ಮಟೇಶ್ವರ ಮೂರ್ತಿ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳೆಲ್ಲ ಒಳಗಡೆ ಕನ್ಸ್ಟ್ರಕ್ಷನ್ ಎಲ್ಲ ಹೇಗಾಯ್ತು ಅನ್ನೋ ಪ್ರಾಸೆಸ್ ತೋರಿಸಿದ್ದಾರೆ. ಅಲ್ಲಿ ಕಲರ್ಸ್ ಕನ್ನಡದವರು ಅಡ್ವರ್ಟೈಸ್ ಮಾಡಿದ್ದಾರೆ. ಇಲ್ಲೆಲ್ಲ ಫೋಟೋಸ್ಗೆ ಆಲ್ಬಮ್ ಮಾಡ್ಕೊಡ್ತಾ ಇದ್ದಾರೆ. ಬಂದ್ಬಿಟ್ಟು ಈ ಲೊಕೇಶನ್ಗೆ ಇಲ್ಲೇನೆ ಫೋಟೋಗ್ರಾಫರ್ಸ್ ಎಲ್ಲ ಅದೇ ಲೊಕೇಶನ್ ಫೋಟೋನ ತೆಗೆದು ಈ ತರ ಫೋಟೋಸ್ಗಳೆಲ್ಲ ಮಾಡ್ಕೊಡ್ತಾ ಇದ್ದಾರೆ.
ಎಸ್, ಫ್ಲವರ್ ಶೋ ನೋಡ್ಕೊಂಡು ಬಂದ್ಮೇಲೆ ಇಲ್ಲೊಂದಿಷ್ಟು ಸ್ಟಾಲ್ಸ್ಗಳು ಹಾಕಿದ್ದಾರೆ, ಬನ್ನಿ ನೋಡೋಣ. ಬೆಣ್ಣೆ ಮತ್ತು ಗುಲ್ಕನ್ ಇದೆ. ವರ್ಷಗಟ್ಟಲೆ ಟೈಮ್ ಬರಿಬಹುದು, ವೈಟ್ ಮಾಡಬಹುದು. ನಾರ್ಮಲ್ ಸ್ಕೆಚ್, ಇಂಕು, ಜೆಲ್ ಸ್ಟಿಕ್, ಪೈಲಟ್ ಅಲ್ಲಿ ಬರೆದು ಒದ್ದೆ ಬಟ್ಟೆ ಮಾಡಿ ಬೇಯಿಸ್ಬಿಟ್ರೆ ಹೊಟ್ಟೋದು. ತೋಟಗಾರಿಕೆ ಇಲಾಖೆಯವರೇ ಮಾಡಿರೋಂಥ ಫ್ರೂಟ್ ಜ್ಯೂಸಸ್ ಇದೆ. ಇಷ್ಟೊತ್ತು ಓಡಾಡಿ ಸುಸ್ತಾಗಿದೆ, ಬನ್ನಿ ಒಂದು ಫ್ರೂಟ್ ಜ್ಯೂಸ್ ಟೇಸ್ಟ್ ಮಾಡೋಣ. ಅದು ಇದು ದ್ರಾಕ್ಷಿ. ದ್ರಾಕ್ಷಿನಾ? ದ್ರಾಕ್ಷಿ ಮಾವಿನ ಹಣ್ಣು. ಶುಗರ್ ಏನಾದ್ರು ಜಾಸ್ತಿ ಇದೆಯಾ? ಹಿಂಗೆ ಏನೋ ಮಾಡಂಗಿಲ್ಲ. ಒಳಗಡೆ ತೆಳ್ಳದು. ಎಷ್ಟು ಸರ್ ಇದು? ಕೊಡಿ, ಅದು ಓಪನ್ ಮಾಡಿ. ಅಲ್ಲ, ಇದು ತಣ್ಣಗಿರೋದು ಮಾಮೂಲಿ ಹೋಲ್ ಅದು ಒಳಗಡೆ ಇದೆ. ಚೆನ್ನಾಗಿದೆ, ಯಾವುದೇ ಫ್ಲೇವರ್ಸ್ ಇಲ್ಲ ಮತ್ತೆ ಶುಗರ್ ಏನು ಆ್ಯಡ್ ಮಾಡಿಲ್ಲ, ತುಂಬಾ ಚೆನ್ನಾಗಿದೆ. ಈಗ ಬಂದವರು ಜ್ಯೂಸ್ ಕುಡೀರಿ ಒಂದ್ಸತಿ, ತುಂಬಾನೇ ಚೆನ್ನಾಗಿದೆ. ನಾನು ಸ್ವಲ್ಪ ಹೊತ್ತು ಮುಂಚೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಅಂತ ಒಂದು ರೀಲ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಇವರು 3:30ಗೆ ಬನ್ನಿ, ಇಲ್ಲಿ ಗೇಮ್ಸ್ ಆಡಿಸ್ತಾರೆ ಮತ್ತೆ ಇಲ್ಲಿ ಫನ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಬನ್ನಿ, ಇಲ್ಲೆಲ್ಲ ಜನ ಸೇರಿದ್ದಾರೆ ನೋಡಿ, ಇವೆಂಟ್ ನಡೀತಾ ಇದೆ ಇಲ್ಲಿ. ಓಪನ್ ಮಾಡಿದಾಗ ಯಾವ್ದೋ ಒಂದ್ ಮೀಮ್ ನೋಡಿರ್ತೀವಿ, ಯಾವ್ದೋ ಒಂದು ಅಪ್ಡೇಟ್ ಗಳನ್ನ ನೋಡಿರ್ತೀವಿ, ಅದನ್ನೆಲ್ಲ ಫ್ರೆಂಡ್ಸ್ ಶೇರ್ ಮಾಡ್ಕೋತಾ ಇರ್ತೀವಿ. ಹಾಗೆ ಟೆಲಿವಿಷನ್ ಅಂದಿದ ತಕ್ಷಣ ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ, ಬಟ್ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಅಂತ ಅಂದಿದ ತಕ್ಷಣ ಎಂಟರ್ಟೈನ್ ಮಾಡೋರೇ ಬೇರೆ ಇರ್ತಾರೆ. ಸೊ ಇವತ್ತು ನಮ್ ಜೊತೆಗೆ ಮೀಮ್ ಪೇಜಸ್ ಅವರು ಜೊತೆ ಆಗಿದ್ದಾರೆ. ಇಷ್ಟ ದಿನ ಹಿಂದೆ ಕುತ್ಕೊಂಡು ಫೋನ್ ಅಲ್ಲೇ ಅಪ್ಡೇಟ್ ಕೊಡ್ತಾ ಇದ್ರು, ಇವತ್ತೆಲ್ಲ ನಮ್ ಮುಂದೆ ಬರ್ತಾ ಇದಾರೆ. ಇವಾಗ ನಮ್ ಜೊತೆ ಆಗ್ತಾ ಇರೋದು ನಿಮ್ಮ ಅಪ್ಡೇಟ್ಸ್ ಇಂದ ಕುಮಾರ್ ಅವರು, ಕನ್ನಡ ಟಿವಿ ಎಕ್ಸ್ಕ್ಲೂಸಿವ್ ಇಂದ ಮನೋಜ್ ಅವರು. ವೆಲ್ಕಮ್ ವೆಲ್ಕಮ್. ಹೇಗನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆಯಾ? ನೋಡಿ, ತುಂಬಾ ಖುಷಿ ಆಯ್ತು. ಇಷ್ಟೊತ್ತು ಯಾರು ಹೇಳಿರ್ಲಿಲ್ಲ ಕಣ್ರೋ ಇದನ್ನ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಲಾಲ್ಬಾಗ್ ಅಂದ ತಕ್ಷಣ ಜನ ಏನ್ ಚೆನ್ನಾಗ ಮಲ್ಕೊಂಡಿದ್ದಾರೆ. ಇದೆ ನೋಡಿ ಗುಡಿಸ್ಲು, ನಮ್ಮ ತಾತ ಅಜ್ಜಿ ಅವ್ರ ಕಾಲದಲ್ಲೆಲ್ಲ ಇದ್ವು, ಈಗೆಲ್ಲ ಇಲ್ಲ ಬಿಡಿ. ಆಗೆಲ್ಲ ಈ ತರ ಗುಡಿಸ್ಲೆಲ್ಲ ಇದ್ರು, ಈಗೆಲ್ಲ ಏನಿಲ್ಲ. ಜನ ಸಿಟ್ಟು ಬಂದ್ಬಿಟ್ರೆ ಬೆಂಕಿಯಾಗಿ ಸುಟ್ಬಿಡ್ತಾರೆ, ಅದಕ್ಕೆ ಗುಡಿಸ್ಲುಗಳೆಲ್ಲ ಚೇಂಜ್ ಆಗೋಗ್ಬಿಟ್ಟಿದಾವೆ ಇವಾಗ. ಲಾಲ್ಬಾಗ್ ಫುಡ್ ಕೋರ್ಟ್ ಈ ತರ ಸ್ಕೆಚ್ ಮಾಡ್ತಾ ಇದಾರೆ ನೋಡಿ, ಅವ್ರು ಸ್ಕೆಚ್ ಮಾಡ್ತಾ ಇದಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಸ್ಟಾಲ್ಸ್ ಗಳೇ ಇದೆ. ನೋಡಿ, ಇಲ್ಲಿ ಜೇನುತುಪ್ಪ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ. ಇದು ಸಹಜ ಯೋಗ ಅಂತ, ಯೋಗದ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಟೀಚಿಂಗ್ ಮಾಡ್ತಾ ಇದ್ದಾರೆ. ನನಗೆ ಈಗ ಅವ್ರದ್ದು ಯೋಗ ನೋಡಿ ನಮ್ಮ ಅಮ್ಮ ನೆನಪಾಗ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ನಮ್ಮಮ್ಮ ಯೋಗ ಮಾಡ್ತಾ ಇದ್ದಾರೆ. ಫ್ರೀ ಆಗಿ ಹೇಳ್ಕೊಡ್ತೀನಿ ಯೋಗ ಅಂದ್ರೆ ಒಂದು ದಿನಾನೂ ಮಾಡಿಲ್ಲ ನಾವು ಯೋಗನ. ಅಟ್ಲೀಸ್ಟ್ ಈಗಾದ್ರೂ ಯೋಗ ಕಲಿಬೇಕು, ಯಾಕಂದ್ರೆ ರಾಗಿ ತಿಂದುವನೇ ಯೋಗಿ, ಮ್ಯಾಗಿ ತಿನ್ನುವನೇ ರೋಗಿ ಅಂತಾರೆ, ಹಂಗಾಯ್ತು. ಸೊ ಯೋಗ ಇನ್ನೇನು ಕಲಿಬೇಕು ನಾನು. ಅಷ್ಟೊಂದು ಸ್ಟಾಲ್ಸ್ ನೋಡಿ, ಜನ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಸೀಡ್ಸ್, ನೀವೇ ಹೇಳ್ಬೇಕು ಏನೇನು ಉಪಯೋಗ ಇದೆ ಇದರಿಂದ ಅಂತ. ಮೇಡಮ್, ಅಗಸೆ ಬೀಜದಿಂದ ಏನೇನು ಉಪಯೋಗ ಇದೆ? ಇದು ಬಿಪಿ, ಶುಗರ್, ಕೊಲೆಸ್ಟ್ರಾಲ್, ಅಸಿಡಿಟಿಗೆ, ಗ್ಯಾಸ್ಟ್ರಿಕ್ಗೆ, ತೂಕ ಇಳಿಸೋದಕ್ಕೆ ಅದೆಲ್ಲ ಯೂಸ್ ಆಗುತ್ತೆ, ಉಪಯೋಗ ಇದೆ. ಓಕೆ ಮೇಡಮ್, ಒಂದು ಅರ್ಧ ಕೆಜಿ ಕೊಡಿ.
ಓಕೆ, ಎಷ್ಟಿದೆ ಮೇಡಮ್ ಇದು? ಇದು 400 ಗ್ರಾಮ್ಸ್. ಅರ್ಧ ಕೆಜಿಗಾ 1 ಕೆಜಿಗಾ? 400. ಅರ್ಧ ಕೆಜಿಗಾ? ತುಂಬಾನೇ ಉಪಯೋಗಗಳಿದೆ ಈ ಬೀಜ. ಇದು ಸಿಗೋದೇ ವೆರಿ ರೇರ್ ಅಂತ ಅನ್ಕೊಂತೀನಿ. ಈ ತರ ಸ್ಟಾಲ್ಸ್ ಅಲ್ಲಿ ಇದ್ದಾಗ ಮಾತ್ರ ಈ ತರ ಎಲ್ಲ ಸಿಗೋದು ನೋಡೋದು. ಯಾರೆಲ್ಲ ನಿಮ್ಗೆಲ್ಲ ಸಿಗುತ್ತೆ ಎಲ್ಲಿ ನೋಡ್ತಿರಲ್ಲ, ಈ ಅಗಸೆ ಬೀಜನ ದಯವಿಟ್ಟು ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. Roasted fries. ಯಾರೆಲ್ಲ ಲಾಲ್ ಬಾಗಿಗೆ ಬರ್ತೀರಾ, ಲಾಲ್ ಬಾಗ್ ಅಲ್ಲಿ ಡೆಫಿನೆಟ್ಲಿ ಶಾಪ್ ನಂಬರ್ ಎಷ್ಟಿದೆ ಮೇಡಮ್? 56. ಸೊ ಶಾಪ್ ನಂಬರ್ 56 ಅಗಸೆ ಬೀಜ ಇದೆಲ್ಲ ಇದೆ. ಸೊ ಡೆಫಿನೆಟ್ಲಿ ನೀವು ತಗೊಳ್ಳೋದನ್ನ ಮರಿಬೇಡಿ, ಯಾಕಂದ್ರೆ ಇದರಿಂದ ತುಂಬಾ ಉಪಯೋಗಗಳಿವೆ. ದೊಡ್ಡವರು ಮಕ್ಕಳು ಎಲ್ಲರೂ ತಿನ್ಬೋದು, ತುಂಬಾ ಆರೋಗ್ಯಕ್ಕೆ ಒಳ್ಳೇದಿದೆ. ಇಲ್ಲಿ ನೋಡಿ ನೀರು ಬಿಟ್ಬಿಟ್ಟಿದ್ದಾರೆ, ಅಂಗಡಿ ಒಳಗೆಲ್ಲ ಹೋಗ್ಬಿಟ್ಟಿದೆ. ಏನಾದ್ರೂ ತಗೊಳ್ಳೋಣ ಅಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ಅದೊಂದು ಸಮಸ್ಯೆ. ಇಲ್ಲಿ ಬಂದವ್ರು ಕ್ಯಾಶ್ ತಗೊಂಡ್ ಬನ್ನಿ, ಮರಿಬೇಡಿ. ಯಾಕಂದ್ರೆ ಮೊಬೈಲ್ ನೆಟ್ವರ್ಕ್ ಜಿಯೋ ಆಗ್ಲಿ ಏರ್ಟೆಲ್ ಆಗ್ಲಿ ಯಾವುದು ಸಿಗ್ತಾ ಇಲ್ಲ ಇಲ್ಲಿ ಒಳಗೆ. ಮತ್ತೆ ಸಿಕ್ತು ನಮ್ದು ವುಡ್ ಆಪಲ್ ಜ್ಯೂಸ್. ಸರ್ ಇದೆಯಾ ಜ್ಯೂಸ್ ಇದೆಯಾ? ಕೊಡಿ ಸರ್. ಈ ಹಣ್ಣು ಎಲ್ಲಾದ್ರೂ ನಮ್ಮನ್ ಬಿಡಲ್ಲ, ಅಥವಾ ನಾವೇ ಹಣ್ಣು ನೋಡ್ಕೊಂಡು ಹೋಗ್ತಾ ಇದೀವ ಏನೋ. 200 ml 50 rupees ಅಂತ ಮಾಡ್ತಾ ಇದಾರೆ. ನೋ ಕೆಮಿಕಲ್, ನೋ ಶುಗರ್, ಓನ್ಲಿ ಅಡೆಡ್ ಜಾಗ್ರಿ. ಕೊಡಿ ಸರ್ ಒಂದು ಗ್ಲಾಸ್. ಓಕೆ ನೋಡಿ, ವುಡ್ ಆಪಲ್ ಜ್ಯೂಸ್. ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕಳ್ಳಸೂರ, ವಿ.ಎಸ್. ಸುಜೀವರ್ ಕುಮಾರ್ ಅಂತ. ಈ ಬೇಲ್ದಣ್ಣು ಈ ರೈತರಿಗೆ ಮುಂದಿನ ಭವಿಷ್ಯ ಬೆಳೆ. ಇದರಲ್ಲಿ ಪ್ರತಿಯೊಂದು ಕಾಯಿಲೆಯನ್ನು ವಾಸಿ ಆಗ್ತವೆ. ಶ್ರೀರಾಮ್ ದೇವರು ಅವರು ವನವಾಸದಲ್ಲಿದ್ದಾಗ ಇದನ್ನ ಉಪಯೋಗಿಸ್ತಿದ್ರು. ಮತ್ತು ಆನೆಗಳು ಹೆಚ್ಚಿನ ಪ್ರಿಯವಾದಂತ ಹಣ್ಣು, ಮತ್ತು ಮಂಗಗಳು, ಕೋತಿಗಳು ಇದನ್ನ ಇಷ್ಟಪಟ್ಟು ತಿಂದು ತುಂಬಾ ಬಲಿಷ್ಠವಾಗಿವೆ. ಇದರಿಂದ ನಮ್ಗೇನು ಈಗಿನ ಕಾಲದ ಶುಗರು, BP, ಇನ್ನೂ ಮುಂತಾದ ರಕ್ತದ ಒತ್ತಡ ಮತ್ತು ಇನ್ನೂ ಮುಂತಾದ ಕಾಯಿಲೆಗಳು ವಾಸಿ ಆಗ್ತವೆ. ಮತ್ತೆ ಅತಿ ಹೆಚ್ಚಿನ ಪೌಷ್ಟಿಕಾಂಶ ಇದೆ, ಕ್ಯಾಲ್ಸಿಯಂ ಇದೆ, ಮೆಗ್ನೀಸಿಯಂ ಇದೆ, ಸಲ್ಫೇಟ್ ಇದೆ. ಹಂಗಾಗಿ ಮುಂದೆ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದ ಹಣ್ಣಾಗುತ್ತೆ. ಬರ್ಗರು, ಪೆಪ್ಸಿ, ಕೋಕಾ-ಕೋಲಾ, ಥಮ್ಸ್ ಅಪ್, 7up ಕುಡಿತಾ ಇದೀವಿ. ಹಾಗಾಗಿ ಪ್ರತಿಯೊಬ್ರು ನಾಗರಿಕರು ಅವ್ರ ಮಕ್ಕಳುಗಳಿಗೆ ಅವೇನು ರುಚಿ ತೋರಿಸ್ತೇನೆ, ಹಾಲು, ಮಜ್ಜಿಗೆ, ಎಳ್ನೀರು ಇಂತ ಹಣ್ಣುಗಳನ್ನ ತಿಂದು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ರೈತರು ಮತ್ತೆ ನಾಗರಿಕರು ಸಾವಯವನ್ನ ಬಳಸಬೇಕು. ಕೆಮಿಕಲ್ ಮುಕ್ತ ರೈತರು ಆಗ್ಬೇಕು, ಮತ್ತೆ ರಾಸಾಯನಿಕ ಮುಕ್ತ ರೈತರಾಗಬೇಕು. ಮತ್ತೆ ಗ್ರಾಹಕರು ಕೂಡ, ಬಳಕೆದಾರರು ಕೂಡ ಸಾವಯವನ್ನ ಬಳಸಿ ಆರೋಗ್ಯ ಕಾಪಾಡ್ಕೋಬೇಕು. ನಿಮ್ಮ ಚಾನಲ್ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಲೈನ್ ಇದೆ. ಹೂವೊಂದು ಮೈ ನೆರೆದು ತುಟಿ ಅರಳಿ ನಕ್ಕಾಗ, ಚಿಟ್ಟೆಗದು ಚುಂಬಿಸುವ ಯೋಗ, ದೇವಾಲಯವಿ ಹೂವಿನ ತೋಟಂ. ಸರ್ ನಮ್ಗೆ 2 ಹಣ್ಣುಗಳು ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಥ್ಯಾಂಕ್ ಯು. ಹಾ ಸರ್, ಓಪನ್ ಆಯ್ತು ನೋಡಿ ನೋಡಿ ನೋಡಿ, ಮೊಬೈಲಲ್ಲಿ ಓಪನ್ ಆಯ್ತು ನೋಡಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕಂಪ್ಲೀಟ್ ಲಾಲ್ ಬಾಗ್ ಫ್ಲವರ್ ಶೋದ ವ್ಲಾಗ್ ಆಗಿದೆ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಮತ್ತು ವಿಡಿಯೋದಲ್ಲಿ ಏನು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ನಾನು ಬಿಗ್ ಬಾಸ್ BB ಅಗ್ನಿ ಪರೀಕ್ಷೆ, ಅದರಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಸೊ ಒಂಥರ ಖುಷಿ ಅನಿಸ್ತು. ಯೂಟ್ಯೂಬರ್ ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾರೆ. ಸೊ ಇದೊಂಥರ ಒಳ್ಳೆ ಬೆಳವಣಿಗೆ ಅಂತ ಅನ್ಕೋಬಹುದು. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಒಂದಿಗೆ ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಮಳೆ ಬರೋ ಟೈಮ್ ಆಯಿತು, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಮನೆ ಕಡೆ ಬೇರೆ ಹೋಗ್ಬೇಕು. ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ಗುರು, ಟೇಕ್ ಕೇರ್, ಬಾಯ್. ಬ್ಯೂಟಿಫುಲ್ ಲೈನ್ ಇದೆ. ಹೂವೊಂದು ಮೈ ನೆರೆದು ತುಟಿ ಅರಳಿ ನಕ್ಕಾಗ, ಚಿಟ್ಟೆಗದು ಚುಂಬಿಸುವ ಯೋಗ, ದೇವಾಲಯವಿ ಹೂವಿನ ತೋಟಂ.